ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ YT ಸ್ಟುಡಿಯೋದಲ್ಲಿ ರುಪೀಸ್ನ ಡಾಲರ್ ಆಗಿ ಹೇಗೆ ಕನ್ವರ್ಟ್ ಮಾಡಬೇಕು, ಹಾಗೆ ಡಾಲರ್ನ ರುಪೀಸ್ ಆಗಿ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು, ನನ್ನ ಎಸ್ಟಿಮೇಟ್ ರೆವೆನ್ಯೂ ಲಾಸ್ಟ್ 28 ಡೇಸ್ದು 199.47 ಅಂತ ತೋರಿಸ್ತಾ ಇದೆ. ಇದು ನನಗೆ ರುಪೀಸಲ್ಲಿ ತೋರಿಸ್ತಾ ಇದೆ. ಸೊ ಇದನ್ನು ನಾನು ಇವಾಗ ಡಾಲರ್ಸ್ಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ತೋರಿಸ್ತೀನಿ. ಯೂಶ್ವಲಿ ಇದು ಯಾವಾಗಲೂ ಡಾಲರಲ್ಲೇ ಇರೋದು. ನಾನು ನನ್ನ ಕ್ಯಾಲ್ಕುಲೇಷನ್ ಪರ್ಪಸ್ಗೋಸ್ಕರ ಇದನ್ನು ನಾನು ಯಾವಾಗಲೂ ರುಪೀಸಲ್ಲಿ ಇಟ್ಕೊಂಡಿರ್ತೀನಿ. ಸೊ ಇವಾಗ ಬನ್ನಿ, ಹಾಗಾದರೆ ಡಾಲರ್ಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ವೀಡಿಯೋನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬ್ಯಾಕ್ಗ್ರೌಂಡಲ್ಲಿ ತುಂಬ ನಾಯ್ಸ್ ಬರ್ತಾಯಿದೆ, ಅದನ್ನು ಕೂಡ ಇಗ್ನೋರ್ ಮಾಡಿ. ಮೊದಲಿಗೆ ನೀವು ನಿಮ್ಮ ಪ್ರೊಫೈಲ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನಿಲ್ಲಿ ರೌಂಡ್ ಆಫ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಅದು ನಿಮ್ಮ ಪ್ರೊಫೈಲ್ ಪಿಕ್ಚರು. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಇಮೇಜು ನಿಮಗೆ ಶೋ ಅಪ್ ಆಗುತ್ತೆ. ಇಲ್ಲಿ ನೀವು ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ನಿಮಗೆ ಸೆಟ್ಟಿಂಗ್ಸ್ ಆಪ್ಷನ್ಗೆ ಹೋದರೆ ಇಲ್ಲಿ ಅರ್ನ್ ಅಂತ ಇನ್ನೊಂದು ಆಪ್ಷನ್ ಇದೆ. ನೀವು ಅರ್ನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅರ್ನ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಎಲ್ಲ ದೇಶದ ಕರೆನ್ಸಿಗಳನ್ನು ಶೋ ಮಾಡ್ತಾರೆ. ನಂದು ಇಂಡಿಯನ್ ರುಪೀಸಲ್ಲಿರೋದ್ರಿಂದ INR ಅಲ್ಲಿ ಕ್ಲಿಕ್ ಆಗಿದೆ. ಇಲ್ಲಿ ಪ್ರತಿಯೊಂದು ದೇಶದ ಕರೆನ್ಸಿನೂ ಇದೆ. ಸಾಮಾನ್ಯವಾಗಿ ಇದು ಡಿಫಾಲ್ಟಾಗಿ YT ಸ್ಟುಡಿಯೋದಲ್ಲಿ ನಿಮಗೆ ಎಲ್ಲ ಕರೆನ್ಸಿಯಲ್ಲಿ ಬಂದು USD ಡಾಲರ್ಸ್ ಇದರಲ್ಲಿ ಇರುತ್ತೆ. ನಿಮಗೆ ಇದರಲ್ಲಿ ನೀವು ಯಾವ ದೇಶದ ಕರೆನ್ಸಿ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಡೇಟ್ ಮಾಡ್ಕೊಬೋದು. ಇವಾಗ ನಾನು ಡಾಲರ್ಸ್ಗೆ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ತೋರಿಸ್ತಾ ಇರೋದ್ರಿಂದ ಇಲ್ಲಿ USD ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ತೀನಿ. USD ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ಬ್ಯಾಕ್ ಬಂದರೆ ಇಲ್ಲಿ ನಿಮಗೆ ರುಪೀಸಲ್ಲೇ ತೋರಿಸ್ತಾ ಇರುತ್ತೆ. ನೀವು ಒಂದ್ಸಲ ಸ್ಕ್ರೀನ್ನ ರಿಫ್ರೆಶ್ ಮಾಡಬೇಕು. ಸ್ಕ್ರೀನ್ನ ಒಂದ್ಸಲ ಸ್ವೈಪ್ ಮಾಡಿದ್ರೆ ರಿಫ್ರೆಶ್ ಆಗುತ್ತೆ. ಈಗ ನೋಡ್ಬೋದು, ನಂದು ಲಾಸ್ಟ್ 28 ಡೇಸ್ ಎಸ್ಟಿಮೇಟ್ ರೆವಿನ್ಯೂ ಬಂದು $2.39 ತೋರಿಸ್ತಾ ಇದೆ. ಫ್ರೆಂಡ್ಸ್, ಬ್ಯಾಕ್ಗ್ರೌಂಡಲ್ಲಿ ತುಂಬ ನಾಯ್ಸ್ ಇದೆ ಅಂತ ನಂಗೆ ಗೊತ್ತು, ದಯವಿಟ್ಟು ಇಗ್ನೋರ್ ಮಾಡಿ. ಎಷ್ಟೋ ಸಲ ವಾಯ್ಸ್ ಕೊಡೋಕ್ಕಾಗ್ದೇ ವಿಡಿಯೋ ಮಾಡಿದ್ದೀನಿ. ಸೊ ಪ್ಲೀಸ್ ಇಗ್ನೋರ್ ಮಾಡಿ, ಯಾರೂ ಬೇಜಾರು ಮಾಡ್ಕೋಬೇಡಿ. ಈಗ ನೋಡ್ತಾ ಇರ್ಬೋದು, ನನ್ನ ರೆವೆನ್ಯೂ ಚೇಂಜ್ ಆಗಿದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಈ ಕಂಟೆಂಟು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು.